ಭಾರತ ಮಾಧ್ಯಮ ಜಗತ್ತಿನಲ್ಲಿ ಸಂಚಲನವನ್ನೇ ಸೃಷ್ಟಿಸಿವೆ ರಿಲಯನ್ಸ್ ಮತ್ತು ಡಿಸ್ನಿ ಹಾಟ್ಸ್ಟಾರ್. ಮೊದಲೆಲ್ಲ ಜಗತ್ತಿನ ಯಾವುದೋ ದೇಶದ ಕಂಪನಿಗಳು, ಉದ್ಯಮಿಗಳು ಭಾರತದ ಕಂಪನಿ ಉದ್ಯಮಗಳಲ್ಲಿ ಹಣ ಹೂಡುವುದೇ ಸುದ್ದಿಯಾಗ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ಟಾಟಾ, ರಿಲಯನ್ಸ್, ಅಂದಾನಿ ಗ್ರೂಪ್ಸ್ ಮೊದಲಾದ ಕಂಪನಿಗಳು ನಮ್ಮಲ್ಲಿ ಹಣ ಹೂಡಲಿ ಅಂತ ವಿದೇಶದ ಕಂಪನಿಗಳು ಕಾಯ್ತಿದ್ದಾವೆ. ಇದು ಅಂಥದ್ದೇ ಒಂದು ಬೆಳವಣಿಗೆ. ಭಾರತ ಮಾಧ್ಯಮ ಕ್ಷೇತ್ರದ ಬಹುಪಾಲು ಕಂಪನಿಗಳ ಮೇಲೆ ರಿಲಯನ್ಸ್ ಮೇಲುಗೈ ಸಾಧಿಸಿದಂತಾಗಿದೆ. ಇದು ಟೋಟಲ್ ಆಗಿ 70,500 ಕೋಟಿ ಡೀಲ್. ಇಂಡಿಯಾದ ಮಟ್ಟಿಗೆ ಇದು ದಾಖಲೆ. ಡಾಲರ್ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ $8.5 ಬಿಲಿಯನ್ ವ್ಯವಹಾರ. ಆಕ್ಚುಲಿ ಝೀ ಮತ್ತು ಸೋನಿ ಒಂದಾಗೋ ಬಿಸಿನೆಸ್ ಡಮಾರ್ ಆಗದೆ ಹೋಗಿದ್ರೆ ಅದು ದೊಡ್ಡ ಡೀಲ್ ಅನ್ನಿಸಿಕೊಳ್ತಾ ಇತ್ತು. ಹೆಚ್ಚು ಕಮ್ಮಿ ಅದು 1,00,000 ಕೋಟಿಯ ಡೀಲ್ ಆಗಿ ಹೋಯ್ತು ಅನ್ಕೊಳ್ಳುವಾಗಲೇ ಬಿಸಿನೆಸ್ ಬ್ರೇಕ್ ಆಗಿತ್ತು. ಆದರೆ ಡಿಸ್ನಿ ಹಾಟ್ಸ್ಟಾರ್ ಮತ್ತು ರಿಲಯನ್ಸ್ ಡೀಲ್ ಹಾಗಾಗಿಲ್ಲ. ಈ ವ್ಯವಹಾರದಿಂದ ರಿಲಯನ್ಸ್ನವರಿಗೆ ಹಾಟ್ಸ್ಟಾರ್ ಕಂಪನಿಯಲ್ಲಿ 16.3% ಶೇರ್ ಸಿಗುತ್ತೆ. ಅಲ್ಲಿಗೆ ಹಾಟ್ಸ್ಟಾರ್ನಲ್ಲಿ ಟೋಟಲ್ ಆಗಿ 63% ಆಗುತ್ತೆ. ಹೆಂಗೆ ಅಂದ್ರ, ಈಗಾಗಲೇ ಡಿಸ್ನಿ ಹಾಟ್ಸ್ಟಾರ್ನಲ್ಲಿ ರಿಲಯನ್ಸ್ನವರದ್ದೇ ಆದ ವಯೋಕಾಮ್ನವರು 46.8% ಶೇರ್ ಹೊಂದಿದ್ದಾರೆ. ವಯೋಕಾಮ್ನವರ 46.8 ಪ್ಲಸ್ ರಿಲಯನ್ಸ್ನವರ ಡೈರೆಕ್ಟ್ ಹೂಡಿಕೆ 16.3% ಶೇರಿನ ಒಟ್ಟಾರೆ ಮೌಲ್ಯ ಇದೆಯಲ್ಲ, ಅದು 63% ಆಗುತ್ತೆ. ಹೀಗೆ ಒಟ್ಟಾದ ರಿಲಯನ್ಸ್ ಪ್ಲಸ್ ವಯೋಕಾಮ್ ಪ್ಲಸ್ ಹಾಟ್ಸ್ಟಾರ್ನ ಒಡೆತನದ ಕಂಪನಿಗೆ ನೀತಾ ಅಂಬಾನಿ ಯಜಮಾನಿಯಾಗಿರ್ತಾರೆ. ಅಲ್ಲಿಗೆ ವಿಷಯ ಏನಂದ್ರೆ, ಇನ್ನು ಮುಂದೆ ಜಿಯೋ ಸಿನಿಮಾಸ್ ಮತ್ತು ಹಾಟ್ಸ್ಟಾರ್ ಸಪರೇಟ್ OTT ಆಗಿರ್ತವೆ. ಆದರೆ ಓನರ್ ಒಬ್ಬರೇ ಆಗಿರ್ತಾರೆ. ರಿಲಯನ್ಸ್ನವರ ಒಡೆತನದಲ್ಲಿ ಈಗಾಗಲೇ ಕಲರ್ಸ್, ಸ್ಪೋರ್ಟ್ಸ್ 18 ಮೊದಲಾದ 40 ಟಿವಿ ಚಾನೆಲ್ಗಳಿವೆ. ಹಾಟ್ಸ್ಟಾರ್ ಕೈಲಿ ಸ್ಟಾರ್ ಪ್ಲಸ್, ಸ್ಟಾರ್ ಸ್ಪೋರ್ಟ್ಸ್ ಮೊದಲಾದ 80ಕ್ಕೂ ಹೆಚ್ಚು ಟಿವಿ ಚಾನೆಲ್ಗಳಿವೆ. ಈ ವ್ಯವಹಾರ ಆದ್ಮೇಲೆ ಅವೆಲ್ಲ ಒಂದೇ, ಒಬ್ಬರದ್ದೇ ಓನರ್. ನ್ಯೂಸ್ ಚಾನೆಲ್ಗಳಾದ ನ್ಯೂಸ್ 18, CNN, CNBC, TV18 ಈ ಗ್ರೂಪಿಗೆ ಬರ್ತವೆ. ನ್ಯೂಸ್ 18 ಕನ್ನಡ ಕೂಡ. ಕಲರ್ಸ್ ಗ್ರೂಪಿನಲ್ಲಿರೋ ಕಲರ್ಸ್ ಕನ್ನಡವೂ ಸೇರಿದಂತೆ ಕಲರ್ಸ್, ಸ್ಟಾರ್ ಸುವರ್ಣವೂ ಸೇರಿದಂತೆ ಸ್ಟಾರ್ ಗ್ರೂಪ್ ಚಾನೆಲ್ಗಳು, ಹಿಸ್ಟರಿ ಚಾನೆಲ್, ಏಷ್ಯಾನೆಟ್ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು, ಡಿಸ್ನಿ, ನ್ಯಾಷನಲ್ ಜಿಯೋಗ್ರಫಿಕ್, ಹಂಗಾಮ, ಫಾಕ್ಸ್ ಲೈಫ್ ಹೀಗೆ ಎಲ್ಲವೂ ಒಬ್ಬರದ್ದೇ. MTV, VH1 ಟಿವಿ, ಬಿಂದಾಸ್ ಮ್ಯೂಸಿಕ್ ಚಾನೆಲ್ಸ್ಗೂ ರಿಲಯನ್ಸ್ ನೀತಾ ಅಂಬಾನಿಯೇ ಓನರ್. ಜಿಯೋ ಸಿನಿಮಾ ಮತ್ತು ಹಾಟ್ಸ್ಟಾರ್ ಎರಡೂ ಒಂದೇ ಆದ್ಮೇಲೆ ಕೇಬಲ್ ಓನರ್ಶಿಪ್ ಇದೆಯಲ್ಲ, ಹಾತ್ವೇ ಮತ್ತು ಡೆನ್ ಕೂಡ ಒಂದೇ ಆಗ್ತವೆ. ಸಿನಿಮಾ ಥಿಯೇಟರ್ ಬುಕ್ಕಿಂಗ್ನಲ್ಲಿ ಆಲ್ಮೋಸ್ಟ್ ಏಕಸ್ವಾಮ್ಯ ಸಾಧಿಸಿರೋ ಬುಕ್ ಮೈ ಶೋಗೆ ಕೂಡ ಈಗ ರಿಲಯನ್ಸ್ನವರೇ ಓನರ್ ಆಗ್ತಾರೆ. ಕ್ರಿಕೆಟ್ ವಿಷಯ ಬಿಡಿ, ಅದು ಒಂದ್ಸಲ ಹಾಟ್ಸ್ಟಾರ್ನವರು ಖರೀದಿ ಮಾಡಿದ್ರೆ ಇನ್ನೊಂದ್ಸಲ ರಿಲಯನ್ಸ್ನವರ ಹತ್ರ ಇರ್ತಾ ಇತ್ತು. ಈಗ ಇನ್ನು ಮುಂದೆ ಎಲ್ಲ ICC ಮ್ಯಾಚ್ಗಳಿಗೂ ಈ ರಿಲಯನ್ಸ್ ಪ್ಲಸ್ ಹಾಟ್ಸ್ಟಾರ್ ಪ್ಲಸ್ ವಯೋಕಾಮ್ನವರೇ ಹಕ್ಕುದಾರರು. ಇಂಡಿಯಾ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾದ ಕ್ರಿಕೆಟ್ ರೈಟ್ಸ್ ಕೂಡ ಹಾಟ್ಸ್ಟಾರ್ನವರ ಕೈಲಿತ್ತು. ಅದಕ್ಕೂ ಈಗ ರಿಲಯನ್ಸ್ ಬಾಸ್. IPL ಈಗಾಗಲೇ ಸ್ಪೋರ್ಟ್ಸ್ 18ನವರ ಕೈಲಿತ್ತು. ಪ್ರೋ ಕಬಡ್ಡಿ, ಟೆನ್ನಿಸ್, ಬ್ಯಾಡ್ಮಿಂಟನ್ ಕೂಡ ಅವರದ್ದೇ ಮಾರ್ಕೆಟ್. ವಿಂಬಲ್ಟನ್ ಟೆನ್ನಿಸ್, ವಿಶ್ವಕಪ್ ಫುಟ್ಬಾಲ್ ಕೂಡ ಒಂದಾ ಎರಡ. ಈ ಎಲ್ಲ ಬಿಸಿನೆಸ್ಸಿನ ಖರ್ಚು ನೋಡಿಕೊಳ್ಳೋದು ರಿಲಯನ್ಸ್, ಲಾಭ ಪಡ್ಕೊಳ್ಳೋದು ಕೂಡ ರಿಲಯನ್ಸ್. ಅಲ್ಲಿಗೆ ಊಟ್, ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಪ್ಲಸ್ ಜಿಯೋ ಸಿನಿಮಾ ಎಲ್ಲವೂ ಒಂದೇ ಆಗಲಿವೆ. ಕ್ರೀಡೆಯ ಮಾರುಕಟ್ಟೆಯನ್ನ ಇನ್ನು ಮುಂದೆ 75% ಕೇವಲ ರಿಲಯನ್ಸ್ ಗ್ರೂಪ್ ಕಂಟ್ರೋಲ್ ಮಾಡಲಿದೆ. ಅಂದ ಹಾಗೆ ಈ ಎರಡೂ ಕಂಪನಿಗಳು ಒಟ್ಟಾದ್ರೆ ಸಿಗೋ ಮಾರ್ಕೆಟ್ ಕಸ್ಟಮರ್ಸ್ಗಳು ಅಂದ್ರೆ ಬಳಕೆದಾರರ ಮೊತ್ತ ಎಷ್ಟು ಗೊತ್ತಾ? 75,000 ಕೋಟಿ. ಹೌದು, ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾಸ್ ಎರಡು ಒಟ್ಟಾದ್ರೆ 75,000 ಕೋಟಿ ಬಳಕೆದಾರರ ಮಾರ್ಕೆಟ್ ಸೃಷ್ಟಿಯಾಗುತ್ತೆ. ಅಂದ ಹಾಗೆ ಟಿವಿ ಜಾಹೀರಾತು ಲೋಕದಲ್ಲಿ ಈ ಎರಡೂ ಕಂಪನಿಗಳು 42% ಮಾರ್ಕೆಟ್ ಕಂಟ್ರೋಲ್ ಮಾಡಲಿವೆ ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ಕೇವಲ ಎರಡು ಕಂಪನಿಗಳ ಹೋಲ್ಡಿಂಗ್ 42% ಅಂದ್ರೆ ಆ ಟೋಟಲ್ ಬಿಸಿನೆಸ್ಸಿನ ವ್ಯವಹಾರ ಲೆಕ್ಕ ಹಾಕಬಹುದು. ಇನ್ನು ಭವಿಷ್ಯದ ಬಿಸಿನೆಸ್ ಮಾರ್ಕೆಟ್ ಆಗಿರೋ ಡಿಜಿಟಲ್ ಲೋಕದಲ್ಲೂ ಅಷ್ಟೇ. ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾ ಪ್ಲಸ್ ಊಟ್ ಒಟ್ಟಾದ್ರೆ ಆಗೋ ಲೆಕ್ಕಾಚಾರವೇ ಬೇರೆ. ಇನ್ನುಳಿದ OTT ಡಿಜಿಟಲ್ ವೇದಿಕೆಗಳೆಲ್ಲ ಇವುಗಳ ಮುಂದೆ ಚಿಲ್ದ್ರೆ ಪಲ್ದ್ರೆ ಅನ್ಬೇಕಷ್ಟೇ. ಇದರಿಂದ ಜನರಿಗೆ ಅಂದ್ರೆ ಗ್ರಾಹಕರಿಗೆ ಲಾಭನ ನಷ್ಟನ ಹೇಳೋಕ್ಕಾಗಲ್ಲ.
ಒಬ್ಬರ ಕೈಯಲ್ಲೇ ಟಿವಿ, ಮನರಂಜನೆ, ನ್ಯೂಸ್, ಕೇಬಲ್ ಕನೆಕ್ಷನ್, OTT, ಸಿನಿಮಾ ಟಿಕೆಟ್ ಬುಕ್ಕಿಂಗ್, ಕ್ರೀಡೆ ಸೇರಿದಂತೆ ಎಲ್ಲವೂ ಒಟ್ಟಿಗೆ ಇದ್ರೆ ಅವರು ಹೇಳಿದಂತೆ ಕೇಳಬೇಕಾದ ಸ್ಥಿತಿ ಬರುತ್ತೆ ಅನ್ನೋದು ಟಿಪಿಕಲ್ ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯ. ಆದರೆ ಹಾಗೆಲ್ಲ ಏನಾಗಲ್ಲ. ಬಿಸಿನೆಸ್ ಬೆಳೆಸಬೇಕು ಅಂತ ನೋಡೋರು ಹಾಗೆಲ್ಲ ಮಾಡಲ್ಲ. ಅವರಿಗೆ ಲಾಭದ ಜೊತೆ ಪ್ರತಿಷ್ಠೆಯು ಮುಖ್ಯವಾಗಿರುತ್ತೆ. ಹೀಗಾಗಿ ಏಕಸ್ವಾಮ್ಯ ಸಾಧಿಸೋಕೆ ಅಹಂಕಾರದಿಂದ ಬಿಸಿನೆಸ್ ಕಳೆದುಕೊಳ್ಳೋಕೆ ಹೋಗಲ್ಲ. ಯಾವುದೇ ಅಪಾಯ ಆಗಲ್ಲ ಅನ್ನೋ ಮಾಡ್ರನ್ ಎಕನಾಮಿಸ್ಟ್ಗಳು ಇದ್ದಾರೆ. ಈಗ ಒಪ್ಪಂದ ಅಷ್ಟೇ ಆಗಿದೆ. ಎಲ್ಲ ಲೆಕ್ಕಪತ್ರ ಮುಗಿಯೋಕೆ ಮಿನಿಮಮ್ 1 ವರ್ಷ ಬೇಕಾಗತ್ತೆ.